ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಸೆಕೆಂಡ್ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಯಾರನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನು ನಿನ್ನೆದು ಎಲಿಮಿನೇಷನ್ ಬಗ್ಗೆ ಮಾತಾಡೋದಾದರೆ, ಸೂರಜ್ ಅವ್ರು ಎಲಿಮಿನೇಟ್ ಆದ್ರಲ್ಲ, ಎಲ್ಲ ಆಡಿಯನ್ಸ್ ಪೀಕ್ನಲ್ಲಿದ್ದಾರೆ. ಯಾಕೆ ಸೂರಜ್ ಅವ್ರು ಎಲಿಮಿನೇಟ್ ಆದರು ಅಂತ. ಸೂರಜ್ ಅವ್ರು ಎಲಿಮಿನೇಟ್ ಆಗಿದ್ದು ಬೇಜಾರಲ್ಲ, ಸೂರಜ್ ಅವ್ರು ಹೆಂಗೆ ಎಲಿಮಿನೇಟ್ ಆದರೂ ಅದು ಬೇಜಾರಾಗಿದ್ದು. ಯಾಕಂದರೆ ಬಿಗ್ ಬಾಸ್ ಮನೆಯೊಳಗಡೆ ಹೋಗೋದು ಒಂದೇ ಸತಿ, ಆಚೆ ಬರೋದು ಒಂದೇ ಸತಿನೇ. ಆಚೆ ಬರೋವಾಗ ಎಲ್ಲರ ಹತ್ರ ಮಾತಾಡಿಸ್ಕೊಂಡು ಒಳ್ಳೆ ರೀತಿ ಆಚೆ ಬರಬೇಕು. ಬ್ಯಾಡ್ ಲಕ್ ಏನಂದರೆ ಇವ್ರು ಯಾರ ಹತ್ರನೂ ಮಾತಾಡಿಸ್ಕೊಂಡೇ ಆಚೆ ಬಂದರು. ಸೇಮ್ ಸೀಸನ್ 10ನಲ್ಲಿ ಫಿನಾಲೆ ವೀಕ್ನಲ್ಲಿ ವಿನಯ್ಗಾಗಿದ್ದ ಥರನೇ ಸೀಸನ್ 10ನಲ್ಲಿ ಅಷ್ಟೇ ವಿನಯ್ ಎಲಿಮಿನೇಟ್ ಆದವಾಗ ಇಡೀ ಶೋನಲ್ಲಿ ಯಾರ್ಯಾರು ಜನಗಳು ಕೂತಿದ್ರು, ಕ್ರೌಡು ಎಲ್ಲರೂ ಶಾಕ್ ಆದರು ವಿನಯ್ ಹೆಂಗೆ ಎಲಿಮಿನೇಟ್ ಆದರು ಅಂತ. ಅದೇ ರೀತಿ ಸೂರಜ್ ಅವ್ರು ಎಲಿಮಿನೇಟ್ ಆಗಿಷ್ಟು ಇಡೀ ಮನೆ ಶಾಕ್ ಆಗಿತ್ತು. ಸೂರಜ್ ಅವರು ಮಾಳುಕ್ಕಿಂತ ಚೆನ್ನಾಗಿ ಆಡಿದ್ರು, ಸ್ಪಂದನಕ್ಕಿಂತ ಚೆನ್ನಾಗಿ ಆಡಿದ್ರು. ಆದರೆ ಜನಗಳು ಏನಂತ ಹೇಳ್ತಾರೆ ಅಂದರೆ ಸೂರಜ್ ಅವ್ರು ಏನಕ್ಕೆ ಎಲಿಮಿನೇಟ್ ಆದ್ರು ಅಂತ. ಸೂರಜ್ ಅವ್ರು ಏನಕ್ಕೆ ಎಲಿಮಿನೇಟ್ ಆದ್ರೆ ಅಂದರೆ ನೀವು ಕರೆಕ್ಟಾಗಿ ವೋಟ್ ಹಾಕಿಲ್ಲ. ಇನ್ನು ಸೂರಜ್ ಎಲಿಮಿನೇಟ್ ಆಗಿದ್ದಕ್ಕೆ ಯಾರಿಗೆ ಬೇಜಾರಾಯಿತೋ ಗೊತ್ತಿಲ್ಲ. ರಕ್ಷಿತಾ ಮಾತ್ರ ಅತ್ತೆ ಬಿಟ್ಲು, ಚಿಕ್ಕ ಹುಡುಗಿ. ಇನ್ನು ರಾಶಿಕಾ ಅಂತೂ ಗೊತ್ತಿದ್ದಾನೆ, ಬಾಂಡಿಂಗ್ ಇತ್ತು, ಅವ್ರು ಹತ್ತು ಬಿಟ್ರು. ಇಬ್ಬರಿಗೆ ಎಫೆಕ್ಟ್ ಆಗಿದೆ. ಆಟದಲ್ಲಂತ ಎಫೆಕ್ಟ್ ಆಗಲ್ಲ ಅಂತ ಅನ್ಕೊತೀನಿ. ಇನ್ನು ಸೆಕೆಂಡ್ ಎಲಿಮಿನೇಷನ್ ಬಗ್ಗೆ ಮಾತಾಡೋದಾದ್ರೆ, ಬಿಗ್ ಬಾಸ್ ಪ್ರಕಾರನೇ 6 ಜನ ಇನ್ನು ನಾಮಿನೇಷನಲ್ಲಿದ್ದಾರೆ. ಯಾರಂದರೆ ರಕ್ಷಿತಾ, ಮಾಳು, ಧನುಷು, ಸ್ಪಂದನ, ಧ್ರುವಂತು, ರಾಶಿಕಾ. ವೋಟಿಂಗ್ ಪ್ರಕಾರ ನೋಡೋದಾದರೆ ರಾಶಿಕಾ ಅವರು 10th ಸ್ಪಾಟ್ನಲ್ಲಿದ್ದಾರೆ, ಧ್ರುವಂತು ಅವರು 9th ಸ್ಪಾಟ್ನಲ್ಲಿದ್ದಾರೆ. ಇನ್ನು 8th ಸ್ಪಾಟಿಗೆ ಬರೋದಾದ್ರೆ ಸ್ಪಂದನ ಇದ್ದಾರೆ, 5ನೇ ಸ್ಪಾಟ್ನಲ್ಲಿ ಧನುಷ್ ಅವರು ಇದ್ದಾರೆ, 4ನೇ ಸ್ಪಾಟ್ನಲ್ಲಿ ಮಾಳು ಇದ್ದಾರೆ, 2nd ಸ್ಪಾಟ್ನಲ್ಲಿ ರಕ್ಷಿತಾ ಇದ್ದಾರೆ. ವೋಟಿಂಗ್ ಪ್ರಕಾರ ನೋಡೋದಾದರೆ ರಾಶಿಕಾ ಅವರು ಆಚೆ ಹೋಗ್ತಾರೆ. ಇನ್ನು ಬಿಗ್ ಬಾಸ್ ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತಾಡೋದಾದರೆ, ಮಾಳು ಮತ್ತು ಸ್ಪಂದನ್ ಅವರು ಈ 6 ಜನ ಕಂಟೆಸ್ಟೆಂಟ್ಸ್ನ ಜೊತೆ ಕಂಪೇರ್ ಮಾಡಿದ್ರೆ ಲೆಸ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಶೋನಲ್ಲಿ ಅಂತ ಹೇಳ್ಬೋದು. ಎಲ್ಲರೂ ಅಂದ್ಕೊಂಡಿದ್ರು ಸ್ಪಂದನ್ ಅವ್ರು ಎಲಿಮಿನೇಟ್ ಆಗ್ತಾರೆ ಅಂತ, ಯಾಕಂದರೆ ಟಾಸ್ನಲ್ಲೂ ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ. ಇನ್ನು ವೋಟು ಡಿಕ್ಲೈನ್ ಆಗ್ತದೆ. ನಾನು ಹೇಳಿದ್ನಲ್ಲ, ಸೋಮವಾರ ಬೆಳಗ್ಗೆ 9.5 ಇತ್ತು, ಬರ್ತಾ ಸ್ಯಾಟರ್ಡೆ ಅಷ್ಟರಲ್ಲಿ 6 ಆಗೋಗಿತ್ತು. 10.5% ವೋಟಿಂಗ್ ಡ್ರಾಪ್ ಆಗಿದೆ ಅಂತ. ಮಾಡೋರಾದರೆ ಟಾಪ್ 4ನಲ್ಲಿದ್ದರು ವೋಟಿಂಗ್ ಪ್ರಕಾರನೇ. ಇನ್ನು TRPನೂ ತಂದುಕೊಡ್ತಾಯಿದ್ರು ಮಾಡೋರು. ಎಲ್ಲರೂ ಅಂದ್ಕೊಂಡಿದ್ರು ಸ್ಪಂದನ್ ಅವ್ರು ಎಲಿಮಿನೇಟ್ ಆಗ್ತಾರೆ ಅಂತ. ಅದು ಸ್ಪಂದನ್ ಅವ್ರು ಸೇಫ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಮಾಹಿತಿಯ ಪ್ರಕಾರ ರಾಶಿಕಾ, ಧ್ರುವಂತು, ಸ್ಪಂದನ್ ಅವರು ಸೇಫ್ ಆಗಿದ್ದಾರೆ. ಆ್ಯಂಡ್ ರಕ್ಷಿತಾ ಟಾಪಲ್ಲಿ ಇರ್ತಾಳೆ, ಅವರು ಸೇಫ್ ಆಗಿದ್ದಾಳೆ. ಡಬಲ್ ಎಲಿಮಿನೇಷನ್ ಬಗ್ಗೆ ಮಾತಾಡಿದ್ರೆ, ನನಗೆ ಗೊತ್ತಿರೋ ಪ್ರಕಾರ ಲಾಸ್ಟ್ 2 ಅವರ್ನಲ್ಲಿ ಧನುಷ್ ಮತ್ತು ಮಾಡೋರನ್ನ ಇಡಿಸಿ ಮಾಡೋರನ್ನೇ ಎಲಿಮಿನೇಟ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತೈತೆ. ಗೊತ್ತಿಲ್ಲ ಕರೆಕ್ಟಾ ಇಲ್ವಾ, ರಾಂಗಾ ಇಲ್ವಾ ಅಂತ. ಬಿಗ್ ಬಾಸ್ ಏನಕ್ಕೆ ಮೋಸ ಮಾಡ್ತು ಅಂತ ಗೊತ್ತಿಲ್ಲ. ಯಾಕಂದರೆ ನೋಡಿ, ರಿಯಾಲಿಟಿ ಶೋ ಅಂತ ಹೇಳ್ತಾರೆ. ಧ್ರುವಂತವರು ಆಚೆ ಹೋಗ್ತೀನಿ, ಬಿಗ್ ಬಾಸ್ ಆಚೆ ಹೋಗ್ತೀನಿ, ಪ್ಲೀಸ್ ನಾನು ಆಚೆ ಕಳಿಸಿ ಅಂತ ಒಂದು 10 ಸತಿ ಅವ್ರಿಗೆ ಹೇಳಿದ್ದಾರೆ. ಸುದೀಪ್ ಸರ್ ಏನಂತ ಹೇಳಿದ್ರು, ಇಲ್ಲ ನಾವೇ ಆಚೆ ಕಳ್ಸೋಕ್ಕಾಗಲ್ಲ, ಜನಗಳು ವೋಟ್ ಪ್ರಕಾರನೇ, ಜನಗಳು ಕಮ್ಮಿ ವೋಟ್ ಹಾಕಿದ್ರೆ ನಾನು ಆಚೆ ಕಳ್ಸೋಕ್ಕಾಗೋದು, ನೀವೇ ಆಚೆ ಹೋಗಿಲ್ಲ ಅಂತ ಹೇಳಿದ್ರು. ಇವ್ರು ಮಾಡೋರಿಗೆ ಮತ್ತು ಸ್ಪಂದನವ್ರಿಗೆ ಕಂಪೇರ್ ಮಾಡಿದ್ರೆ ಸ್ಪಂದನವ್ರಿಗೆ ಕಮ್ಮಿ ಓಟ್ ಬರ್ತೈತೆ, ಮಾಡೋರಿಗೆ ಜಾಸ್ತಿ ಓಟ್ ಬರ್ತೈತೆ ಅಲ್ವಾ. ಮತ್ತೇನಕ್ಕೆ ಮಾಡೋರನ್ನೇ ಎಲಿಮಿನೇಟ್ ಮಾಡಿದ್ರು. ಇನ್ನು ಫೇರ್ ಎಲಿಮಿನೇಷನ್, ಅನ್ಫೇರ್ ಎಲಿಮಿನೇಷನ್ ಅಂತ ನೀವು ಹೇಳಬೇಕು.